ಮುಖ್ಯಮಂತ್ರಿ ಕುರ್ಚಿ ವಿಚಾರ ಆಯ್ತಲ್ಲ, ಏನು ಮುಗಿದು ಹೋಗ್ಬಿಟ್ಟಿದೆ. ಇದು ಸೆಷನ್ ಬಂದುಬಿಟ್ಟಿದೆ. ಆಗಲೇ ಸೆಷನ್ ಬಂದಾಗ ಇದೇ ಥರ ಚರ್ಚೆ ಮಾಡ್ಕೊಂಡಿದ್ರೆ ಸೆಷನ್ನಲ್ಲಿ ಪ್ರತಿಪಕ್ಷಗಳು ಆಡಳಿತಾರೂಢ ಪಕ್ಷದ ಕಾಲೆಳಿತವೆ ಅಂತ ಇತ್ತು. ಆದರೆ ಸೆಷನ್ ಶುರುವಾಗಿ ಒಂದು ವಾರ ಆಗ್ತಾ ಬಂದ ನಂತರವೂ ಈ ಒಂದು ಮುಖ್ಯಮಂತ್ರಿ ಕುರ್ಚಿ ಸಮರ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಇನ್ನೊಬ್ಬರು ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತಾರೆ, ಇನ್ನೊಬ್ಬರು ಇಲ್ಲ ನಾವು ಆ ಥರದ್ದೇನು ಮಾಡಿಲ್ಲ ಅಂತಾರೆ. 40ಕ್ಕಿಂತ ಹೆಚ್ಚಿನ ಶಾಸಕರನ್ನು ಕರ್ಕೊಂಡು ಹೋಗಿ DK ಶಿವಕುಮಾರ್ ಅವರು ರಾತ್ರಿ ಊಟ ಹಾಕಿಸಿದ್ದಾರೆ. ಇದು ಒಂದು ಚರ್ಚೆ. ಆ ಥರದ್ದೇನೂ ನಡೆದಿಲ್ಲ. ರೀ, ನಮಗೊಂದು ನ್ಯಾಯ, ಮುಖ್ಯಮಂತ್ರಿ ಮಗನಿಗೊಂದು ನ್ಯಾಯ ಮಾಡ್ತೀರೇನ್ರಿ ನೀವು? ಅವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ವೇನ್ರಿ? ನಮ್ಗಾದರೆ ಶೋಕಾಸ್ ನೋಟಿಸ್ ಕೊಡ್ತೀರಾ, ಅವ್ರಿಗೆ ಯಾಕೆ ಕೊಡಲ್ಲ ನೀವು ಅಂತ ಒಬ್ಬರು ಹೇಳ್ತಾರೆ. ನಿನ್ನೆ ವಾತಾವರಣ ಎಲ್ಲ ಬಹಳ ಚೆನ್ನಾಗಿತ್ತು ಅಂತ ಹೇಳಿ DCM DK ಶಿವಕುಮಾರ್ ಅವ್ರ ಸಹೋದರ ಒಂದು ಕಡೆ ಮಾತಾಡ್ತಾರೆ. ಈ ವಾತಾವರಣ ಅಂದರೆ ಯಾವ ವಾತಾವರಣ ಇದು? ಬೆಳಗಾವಿ ವಾತಾವರಣನ, ಬೆಂಗಳೂರು ವಾತಾವರಣನ, ಸರ್ಕಾರದ ವಾತಾವರಣನ, ಅಥವಾ ಮುಖ್ಯಮಂತ್ರಿ ಹುದ್ದೆ ವಾತಾವರಣನ ಗೊತ್ತಿಲ್ಲ ನಮಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರ ಬಣ ಆಗಲಿ ಅಥವಾ DK ಶಿವಕುಮಾರ್ ಅವ್ರ ಬಣ ಆಗಲಿ ಸದ್ದು ನಿಲ್ಲಿಸಬಾರ್ದು. ಎರಡು ಬಣದ ಕಡೆಯಿಂದ ಸದ್ದು ನಿಂತು ಹೋದರೆ ಅವ್ರಿಗೊಂದಷ್ಟು ಬ್ರೀತಿಂಗ್ ಸ್ಪೇಸ್ ಸಿಗುತ್ತೆ ಅಂತ ಹೇಳಿ ಎರಡೂ ಕಡೆ ಬಣಗಳ ಕಡೆಯವರು ಕೂಡ ಸದ್ದು ಮುಂದುವರಿಸ್ತಾನೇ ಇದ್ದಾರೆ. ಒಂದು 2 ದಿನ ಸುಮ್ಮನೆ ಇರ್ತಾರೆ, 3ನೇ ದಿನ ಒಂದು ಸದ್ದು ಮಾಡೋದು. ಆ ನಂತರ ಇನ್ನೊಂದು ಬಣ ಅವರೊಂದು ಶುರು ಮಾಡ್ಕೊಳ್ತಾರೆ. ಇದು ನಡೀತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. We did not have any general meeting. I went to the residence of my former DCC president to pay respect. He is a very great leader who have been worked on. No dinner, any meeting. We did not have any general meeting. ಒಂದು ಹೇಳಿಕೆ ಕೊಟ್ಟಿದ್ದೆ, ರಫ್ತುದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಅವಧಿ ಮುಗಿಲಿ, ರಫ್ತುದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಜನವರಿ ಮಾತ್ರ. ಸರ್, ದೆಹಲಿಗೆ ಹೋಗ್ತೀರಾ ನೀವು? ಸೆಷನ್ ಇಲ್ಲ, ಈಗ ಯಾಕೆ ಮಾಡೋದು? ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಕಾಂಗ್ರೆಸ್ ನೋಡಿ, ಅವರು ಈಗ ನಮ್ಮ ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಕುರ್ಚಿ ಅಲ್ಲಿ ಖಾಲಿ ಇಲ್ಲ. ಚೀಫ್ ಮಿನಿಸ್ಟ್ರು DCM ಅವರು ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಅದ್ರ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು. ನಾವು ಮಾತಾಡ್ಲಿಕ್ಕೆ ಆಗ್ತದಾ? ಅವರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೈಕಮಾಂಡ್ ಅವರು ಯಾವುದೇ ನಿರ್ಣಯ ತಗೊಳ್ಳಿಲ್ಲ. ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರವೀಶ್ ದಾಸಪ್ಪ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರವೀಶ್ ಅವರ ಒಂದು ಡಿಬೇಟ್ಗೆ. ರಾಘವೇಂದ್ರ ರಾವ್ ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ರಾಘವೇಂದ್ರ ರಾವ್ ಅವರ. ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಘವೇಂದ್ರ ರಾವ್ ಅವರು, ಈಗ ಇಲ್ಲಿ ಬರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಯಾವತ್ತಿಗೆ ಕೊನೆಯಾಗುತ್ತೆ? ಪ್ರತಿಪಕ್ಷವಾಗಿ ಎಫೆಕ್ಟಿವ್ ಆಗಿ ನೀವು ಇದ್ರ ಬಗ್ಗೆ ಮಾತಾಡಿದ್ದೀರಾ, ಮಾತಾಡಿಲ್ವ ಇಲ್ಲಿವರೆಗೂ ಸೆಷನ್ನಲ್ಲಾಗಲಿ? ಈಗ ಪ್ರತಿಪಕ್ಷವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನಮ್ಮ ನಾಯಕರುಗಳು ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಮಾತಾಡಬೇಕು, ಪ್ರೆಸ್ ಮೀಟಿಂದ ಹಿಡಿದು ಸದನದಲ್ಲಿರಬಹುದು, ಓಕೆ, ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರು ಮಾತನಾಡಿದ್ದಾರೆ. ಈಗ ಇದಕ್ಕೆ ಕೊನೆ ಯಾವಾಗ ಅಂತಂದ್ರೆ ಅದನ್ನು ನೀವು ಇಲ್ಲ ಸಿದ್ದರಾಮಯ್ಯವ್ರನ್ನ ಕೇಳಬೇಕು, ಇಲ್ಲ DK ಶಿವರನ್ನ ಕೇಳಬೇಕು, ಇಲ್ಲ ಕಾಂಗ್ರೆಸ್ನವ್ರನ್ನ ಕೇಳಬೇಕು. ಟೋಟಲ್ ಆಗಿ ಕಾಂಗ್ರೆಸ್ನವ್ರು ಅದಕ್ಕೆ ಉತ್ತರ ಕೊಡ್ಬೋದೇ ಹೊರತು ನಾವು ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ಅವರ ಆಂತರಿಕ ಜಗಳ, ಅದು ಬಾಹ್ಯವಾಗಿ ಬಂದ್ಬಿಟ್ಟಿರ್ತಕ್ಕಂಥದ್ದು, ಬಹಿರಂಗ. ಪ್ರಾಬ್ಲಮ್ ಏನಾರು ಆಗ್ತಿದೆಯಾ ನಿಮ್ಗೆ ಇದರಿಂದ? ಸಮಸ್ಯೆ ಆಗ್ತಿದೆಯಾ ಇದರಿಂದ? ನಮಗೆಂತ ಸಮಸ್ಯೆ ಕಿತ್ತಾಡ್ತಾ ಇದ್ದಾಗ ಈಗ ನಮ್ಮ ಪ್ರಾಬ್ಲಮ್ ಇದೆಯಾ ಇದರಿಂದ ಅಂತ? ನಮ್ಮ ಪಕ್ಷಕ್ಕೆ ಸಮಸ್ಯೆ ಅನ್ನೋದಕ್ಕಿಂತ ನಮ್ಮ ಪಕ್ಷಕ್ಕೆ ಸಮಸ್ಯೆ ಆಗಲ್ಲ, ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಇಲ್ಲಿದ್ದಂತಹ ನಾಟಿ ಕೋಳಿ ಊಟನ, ಬೆಂಗಳೂರಲ್ಲಿ ನಾಟಿ ಕೋಳಿ ಊಟನ ಬೆಳಗಾವಿ ಶಿಫ್ಟ್ ಮಾಡ್ಕೊಂಡಿವರು. ಹಿಂದೆ ಕಾಮನಬಿಲ್ಲು ಪಿಕ್ಚರ್ ಅಂತ ಒಂದು ಡಾಕ್ಟರ್ ರಾಜ್ಕುಮಾರ್ ಬಂದಿತ್ತು. ಅದರಲ್ಲಿ ಅನಂತ್ ನಾಗು ರಾಜ್ಕುಮಾರ್ ಫ್ರೆಂಡ್ಸ್ ಇರ್ತಾರೆ. ಆಗ ತೂಗುದೀಪ್ ಶ್ರೀನಿವಾಸ್ಗೆ ಅನಂತ್ ನಾಗು ಒಂದು ಡೈಲಾಗ್ ಹೇಳ್ತಾರೆ, ಏಯ್ ನೀನು ಆರ್ವೈನ್ ಜೊತೆ ಸೇರಬೇಡ, ನಮ್ಮ ಜೊತೆ ಬಂದ್ಬಿಡು ಅಂತ ತೂಗುದೀಪ್ ಶ್ರೀನಿವಾಸ್ ಕರೆದಾಗ ಅನಂತ್ ನಾಗ್ ಒಂದು ಮಾತು ಹೇಳ್ತಾರೆ, ಏಯ್ ಕುರಿ ಕೋಳಿ ಕುಯ್ದಾಗ ಮಾತ್ರ ನೀನು ನಾನು ಒಂದು, ಮಿಕ್ನಾದಾಗೆಲ್ಲ ನಾನು ಸೂರಿನೇ ಒಂದು ಅಂತ. ಹಾಗೆ ಕುರಿ ಕೋಳಿ ಕುಯ್ಕೊಂಡು ಇವರು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿನ ರೈತರ ಸಮಸ್ಯೆಗಳನ್ನೆಲ್ಲನೂ ನೆಗ್ಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಗಮನವೇ ಕೊಡ್ತೀರ
ಅಲ್ಲಿ ಹೋರಾಟವೂ ನಡೀತಾ ಇದೆ, ಓಕೆ. ಎಲ್ಲವೂ ನಡೀತಾ ಇದೆ. ಅದರ ಬಗ್ಗೆ ಗಮನ ಕೊಡಲಿಲ್ಲ. ಕಲ್ಯಾಣ ಕರ್ನಾಟಕ ಅಂತ ಹೆಸರನ್ನು ಕೊಟ್ಟು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಕೈಗೊಳ್ಳದೆ ಅದರ ಬಗ್ಗೆ ಒಂದು ಚಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಲಿ, DCM ಆಗಲಿ ಅಥವಾ ಇತರೆ ಕ್ಯಾಬಿನೆಟ್ ಸದಸ್ಯರಾಗಲಿ ಯಾರೂ ಮಾತಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದಂತೂ ಮರ್ತೇ ಬಿಟ್ಟಿದ್ದಾರೆ. ಹೀಗಿರುವಾಗ ಇವರಿಂದ ನಾವಲ್ಲಿ ಏನು ನಿರೀಕ್ಷೆ ಮಾಡಲಿಕ್ಕಾಗತ್ತೆ? ನಾಮಕಾವಸ್ಥೆಗೆ ಅಷ್ಟೇನೆ ಬೆಳಗಾವಿ ಏನು ಆ ಥರ ನಡೀತಿಲ್ಲ ಅಲ್ಲ, ಊಹಾಪೋಹ ಮಾಧ್ಯಮಗಳ ಸೃಷ್ಟಿ, ತಿರುಚಿಬಿಡ್ತಾರೆ ಮಾಧ್ಯಮಗಳು ಅಂತೆಲ್ಲ ಮಾತಾಡ್ತಾರೆ ಕೆಲವರು. ಈಗ ಅವ್ರು ಇರೋದೇ ಆ ಥರ ಹೇಳೋಕ್ಕೆ, ಅವ್ರು ಹೇಳಬೇಕಾಗಿರೋಲ್ಲ ಮಾಧ್ಯಮ ಸೃಷ್ಟಿ ಇದು ಅಂತಾರೆ. ಅವ್ರು ತಿರುಚಿದ್ದಾರೆ, ಹೇಳ್ಬೇಕಾಗಿರೋದೇ ಹಾಗೆ. ನಡೆದಿಲ್ಲ, ಜಗಳವೇ ಇಲ್ಲ ನಮ್ಮ ಪಾರ್ಟಿನಲ್ಲಿ. ಈಗ ಜಗಳವೇ ಇಲ್ಲ. ಹಾಗಿದ್ದರೆ ಇವತ್ತಿನ ದಿವಸ ಇವಾಗ ಅವರು ಮಾಧ್ಯಮದ ಮೇಲೆ ಗೂಬೆ ಕೂರಿಸ್ತಾರೆ ಅಥವಾ ಪ್ರತಿಪಕ್ಷದ ಮೇಲೆ ಗೂಬೆ ಕೂರಿಸ್ತಾರೆ. ಆದರೆ ಇವತ್ತು ಜನ ಇಡೀ ಬೀದಿಯಲ್ಲಿ ಮನೆಗಳಲ್ಲಿ ಮಾತಾಡ್ತಾ ಇದ್ದಾರಲ್ವ, ಅವ್ರ ಬಾಯಿ ಮುಚ್ಚಿಸ್ಲಿಕ್ಕಾಗುತ್ತಾ? ಮಾಧ್ಯಮದ ಬಾಯಿ ಮುಚ್ಚಿಸ್ಬೋದು, ಪ್ರತಿಪಕ್ಷದ ಬಾಯಿ ಮುಚ್ಚಿಸೋಕ್ಕೆ ಅವ್ರು ಪ್ರಯತ್ನ ಪಡೋದು ಮುಚ್ಚೋಕ್ಕಾಗಲ್ಲ. ಆದರೆ ಮನೆಗಳಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರು ಮಾತಾಡ್ತಾ ಇದ್ದಾರಲ್ವ, ಇವರಿಗೆ ಅಧಿಕಾರವೇ ಹೆಚ್ಚಾಗಿದೆ. ಇಲ್ಲಿ ಬೆಂಗಳೂರಿನಲ್ಲಿ ರೋಡ್ಗಳು, ಬೆಂಗಳೂರು ಮಾತ್ರವೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಿಗೆ ಹೋದರೂ ರೋಡಿನ ಸಮಸ್ಯೆ ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ, ಬೇಸಿಕ್ ಕಮ್ಯುನಿಟೀಸ್ ಸಮಸ್ಯೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಹಾಳಾಗಿದೆ, ಎಷ್ಟು ಜನ ಬೆನ್ನುಮೂಳೆ ಮುರ್ಕೊತಾ ಇದ್ದಾರೆ, ಎಷ್ಟು ಜನ ಈ ಹಳ್ಳಗಳಿಂದ ಪ್ರಾಣ ಕಳ್ಕೊತಾ ಇದ್ದಾರೆ. ಇವರು ರಿಕ್ರೂಟ್ ಸರ್ಕಾರ ಎಷ್ಟು ವರ್ಷಕ್ಕೆ ರೋಡ್ ಹಾಕಿದ್ದು ನೀವು? ಎಷ್ಟು ವರ್ಷಕ್ಕಿಂತ ಗುರಿ ಇಟ್ಕೊಂಡು ರೋಡ್ ಹಾಕಿದ್ರಿ ನಿಮ್ಮ ಸರ್ಕಾರ ಇದ್ದಾಗ? ನಮ್ಮ ಸರ್ಕಾರ ಇದ್ದಾಗ ಕರೆಕ್ಟ್ ಆಗಾಯಿತು. ಮಳೆ ಮುಂದಿನ ಮಳೆಗಾಲಕ್ಕೆ ತೀರಾ ಹೆವಿ ಮಳೆ ಬಂದಂಥ ಸಂದರ್ಭದಲ್ಲಿ ಹಳ್ಳಕೊಳ್ಳಗಳಾಗಿದ್ದನ್ನು ಕೂಡ ಮಳೆ ನಿಂತ ನಂತರದಲ್ಲಿ ರಿಪೇರಿ ಮಾಡಿದ್ವಿ. ಈಗ ನಿಮ್ಮ ಸರ್ಕಾರದಲ್ಲಿ ಒಂದು ರೋಡ್ ಹಾಕ್ಸಿದ್ರಿ, ಎಲ್ಲ ಸುಭಿಕ್ಷವಾಗಿ ಚೆನ್ನಾಗಿ ಮಾಡಿದ್ರಿ ಅಲ್ವಾ ನೀವು? ಅದು ಮಾಡಿದ್ದಾಗ ಒಂದು ರೋಡ್ ಅಂತ ನೀವು ನಿರ್ಮಿಸಿದಾಗ ಆ ರೋಡು ಎಷ್ಟು ವರ್ಷ ಆಯುಸ್ಗೆ ಅಂತ ಅದನ್ನು ಮಾಡಿದ್ರಿ? ಅದರ ಆಯುಷ್ಯ ಎಷ್ಟಿತ್ತು ಅಂತ ಮಾಡಿದ್ರಿ? ಕಟ್ಟಿದ್ರಿ ಮುಂದಿನ ಮಳೆಗಾಲವಾ, ಮುಂದಿನ ಬೇಸಿಗೆಗಾಲದವರೆಗೂ ಬಂದರೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ ಅಂತ ಯಾವ ಥರ? ಇಂಜಿನಿಯರ್ಗಳು ಅದಕ್ಕೆ ಟೆಕ್ನಿಕಲ್ ಇದು ಬೇಕಾಗ್ತದೆ. ಆ ಇಂಜಿನಿಯರ್ಗಳು ಅದನ್ನೆಲ್ಲ ನಿರ್ಧಾರ ಮಾಡಿರ್ತಾರೆ. ಅಂದರೆ ಅದು ಮುಂದಿನ ಮಳೆಗಾಲಕ್ಕೆ ಸಾಕಿದ್ದು, ಅಲ್ಲಿವರೆಗೂ ಬಂದರೆ ಸಾಕಿ ರೋಡು ಅಂತ ಅಲ್ಲ. ಈಗ ನೀವು ಬರೀ ಒಂದು ರೋಡಿನ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ, ಒಂದು ರೋಡಿನ ಒಂದು ಗಲ್ಲಿಯ ಚೆನ್ನಾಗಿ ಮಾಡಿದ್ದು ಯಾಕೆ ಹಿಂಗೆ ಆಯಿತು ಅಂತ ನಾನು ಕೇಳ್ತಾ ಇರೋದು. ಅದ್ರ ಕ್ವಾಲಿಟಿ ಎಷ್ಟಿತ್ತು ಅಂತ ಕೇಳ್ತಾ ಇದ್ದೀನಿ ಇವಾಗ. ಸಿಂಪಲ್, ನನ್ನ ಕ್ವಶನ್ ಸಿಂಪಲ್. ಕ್ವಾಲಿಟಿ ಇದ್ದಿದ್ದಕ್ಕೆ ಇಷ್ಟು ವರ್ಷ ಚೆನ್ನಾಗಿ ಬಂದಿದ್ದು, ಇವ್ರು ಬಂದ್ಮೇಲೆ ಹಾಳಾಗಿದ್ದು ಇವಾಗ. ಇಲ್ಲಿ ಕ್ವಾಲಿಟಿ ಇದ್ದಿದ್ದಕ್ಕೇ ಚೆನ್ನಾಗಿದ್ದು ಇಷ್ಟು ವರ್ಷಗಳು. 5 ವರ್ಷಗಳ ಕಾಲ ಚೆನ್ನಾಗೇ ಇತ್ತಲ್ಲ. ಇವ್ರು ಇವಾಗ ಚೆನ್ನಾಗಿರೋ ರೋಡ್ನ ಕಿತ್ತಾಕಿ ಮತ್ತೆ ಹಾಕ್ತಾರಲ್ಲ, ಅದು ಕಿತ್ತೋಗುತ್ತಲ್ಲ. ಇವತ್ತು ಹಾಕಿದ್ದು ಇನ್ನೊಂದು ವಾರಕ್ಕೆ ನೀವೇ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ, ನಾವೆಲ್ಲ ನೀವೇ ತೋರಿಸ್ತಾ ಇದ್ದೀರಾ. ಹಿಂಗೆ ಹೆಕ್ಕಳಿಕೆ ಹೆಂಗೆ ಎದ್ದು ಬರ್ತಾ ಇದೆ, ಟಾರ್ ಹಾಕಿರ್ತಕ್ಕಂಥದ್ದು, ಅವ್ರು ಹಾಕಿರ್ತಕ್ಕಂಥ ಕಾಂಕ್ರೀಟ್ಗಳು ಹೆಂಗೆ ಎದ್ದು ಬರ್ತಾ ಇದೆ, ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಮತ್ತು ಅದಕ್ಕಿಂತ ಹೆಚ್ಚಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಹರಿದಾಡ್ತಾ ಇದೆ. ಹಾಗಿರುವ ಅದಕ್ಕೆ ನಾವೆಲ್ಲ ಉತ್ತರ ಕೊಡಬೇಕಾಗಿಲ್ಲ. ನಿಮ್ಮ ಪಾರ್ಟಿಲಿ ನಂಬರ್ 1 ಕೊಟ್ಟರೆ ಬರ್ತೀನಿ, ನಾನು ಲಾಸ್ಟ್ ಸೀಟಲ್ಲೆಲ್ಲ ಕೂತ್ಕೊಳ್ಳಲ್ಲ, ಫ್ರಂಟ್ ಸೀಟ್ ಆದರೆ ನಾನು ಕೂತ್ಕೊಳ್ಳೋದು. ಅದು ಬಂಡಾಯ ಇದೆ ನಿಮ್ಮ ಪಾರ್ಟಿನಲ್ಲಿ? ಬಂಡಾಯ ಏನು? ಅವ್ರು ಆಗಲೇ ಉಚ್ಚಾಟನೆ ಮಾಡಿದ್ದೇ ಆಗಿದೆ ಅಲ್ವಾ? ಅದರಲ್ಲಿ ಪ್ರಶ್ನೆನೇ ಬರಲ್ಲ. ಬಾಯಿಗೆ ಯಾರು ಬೀಗ ಹಾಕಿಲ್ವಲ್ಲ ಅಂತ, ಬಾಯಿಗೆ ಬೀಗ ಹಾಕಿಲ್ವಲ್ಲ. ಉಚ್ಚಾಟನೆ ಆದಮೇಲೆ ಇನ್ನೇನಿದೆ ಅಲ್ಲಿ? ಓಕೆ, ಉಚ್ಚಾಟನೆ ಅಂದರೆ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ಉಚ್ಚಾಟನೆ ಆಯಿತು, ಮುಗಿದೋಯ್ತಲ್ಲಿ.